ಜಮ್ಮು ಕಾಶ್ಮೀರ ಆದ ನಂತರ ಇಂದು ಹರಿಯಾಣದ ನೋಡಿ, ಎರಡೂ ರಾಜ್ಯಗಳಲ್ಲೂ ಕೂಡ 90 ವಿಧಾನಸಭಾ ಕ್ಷೇತ್ರ ಇದೆ. 90 ವಿಧಾನಸಭಾ ಕ್ಷೇತ್ರ ಅಂದರೆ ಅಧಿಕಾರಕ್ಕೆ ಬರಬೇಕು ಅಂದರೆ 46. ಯಾಕೆಂದರೆ 90 ಅರ್ಧಷ್ಟು 45. ಒಂದು ಯಾರಿಗೆ ಜಾಸ್ತಿ ಬರುತ್ತೆ, ಮೂರನೇ 2 ಅಂಶ ಯಾರಿಗೆ ಬರುತ್ತೆ ಅವರು. ಹರಿಯಾಣದ ಹಂಗಾಮದ ಪೈಲ್ವಾನ್ ಯಾರಾಗ್ತಾರೆ. ಹರಿಯಾಣ ವಿಶೇಷವಾಗಿ ಕೃಷಿಗೆ ಭಾಳ ಫೇಮಸ್ಸು. ಹರಿಯಾಣ ಭಾಳ ಕ್ಲೀನ್ ಸಿಟಿ. ಹರಿಯಾಣ ಕೃಷಿಗೆ ಫೇಮಸ್ಸು. ಹರಿಯಾಣ ಸೈನಿಕರಿಗೆ ಫೇಮಸ್ಸು. ನಿಮಗೆ ಅಗ್ನಿವೀರ್ ಇದೆಯಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗೋದು. ಅಗ್ನಿವೀರ್ ಬಗ್ಗೆ ಅಲ್ಲಿ ಅಪಸ್ವರ ಇದೆ. ನೀವು ಹಾಕ್ಬಿಡ್ತೀರಿ, ಅದಾದ ನಂತರ ರಿಟೈರ್ಡ್ ಆದ ನಂತರ ನಮಗೇನು ಕೊಡೋದಿಲ್ಲ, ಇದರ ಬಗ್ಗೆ ಒಂದು ಅಪಸ್ವರಗಳಿದೆ ಅಲ್ಲಿ ಭಾಳ. ಆಮೇಲೆ ಒಂದು ರೈತರಾಗಿ ಭಾಳ ಫೇಮಸ್ ಅಲ್ಲಿ, ಕುಸ್ತಿಪಟುಗಳಾಗಿ ಭಾಳ ಫೇಮಸ್ಸು. ಇನ್ನೊಂದೇನು ಗೊತ್ತಾ, ಸೈನಿಕರಾಗಿ ಫೇಮಸ್, ಕುಸ್ತಿಪಟುಗಳಾಗಿ ಫೇಮಸ್. ಈ ಪೋಗಟ್ ಆಮೇಲೆ ಗಲಾಟೆ ಎಲ್ಲ ಆಯ್ತಲ್ಲ, ಎಲ್ಲೂ ಕೂಡ ಅಲ್ಲೇ ಆಗಿದ್ದು. ಆಮೇಲೆ ಜಾಟ್ ಮತದಾರರು 27% ಜಾಟ್ ಮತದಾರರಿದ್ದಾರೆ, 20% ದಲಿತ ವೋಟ್ಸ್ ಇದೆ. ಸೊ ಆ ವೋಟ್ ಕಾಂಬಿನೇಷನ್ ಈ ಬಾರಿ ಏನೋ ವರ್ಕೌಟ್ ಆಗುತ್ತೆ ಅಂತೇಳಿ ಪ್ರತಿ ಸಲ ಕೂಡ ಜಾಟ್ ಹೊರತುಪಡಿಸಿ BJP ಅದ್ಭುತವಾದಂಥ ಕೆಲಸಗಳನ್ನು ಅಲ್ಲಿ ಅಂದರೆ ವೋಟನ್ನು ತೆಗೆದುಕೊಂಡಿತ್ತು. ಈ ಬಾರಿ ಜಾಟ್ಗಳು ಒಂದು ರೀತಿಯಲ್ಲಿ ಕೋಪಿಸ್ಕೊಂಡಿದ್ದಾರೆ. ಆ ವೋಟ್ ಯಾರಿಗೂ ಹೋಗುತ್ತೆ, ಜಾಟ್ಗಳು ಕೋಪಿಸ್ಕೊಂಡಿರೋದು ರೈತ ಹೋರಾಟಕ್ಕೆ ಕಾರಣವಾಗಿ ಅಲ್ಲಿ ಗಲಾಟೆ ಎಲ್ಲ ಆಗಿದ್ದು. ಬನ್ನಿ, ನಿಮಗೆ ಹರಿಯಾಣದ ಬಗ್ಗೆ ಒಂದು ಚಿತ್ರಣ ಕೊಟ್ಬಿಡ್ತೀನಿ, ಬನ್ನಿ ನೋಡಿ. ಹರಿಯಾಣ ಹಂಗಾಮದ ಪೈಲ್ವಾನ್ ಯಾರು? ಕಿಸಾನ್ ಜವಾನ್ ಪೈಲ್ವಾನ್ ಬಲ ಯಾರಿಗೆ? ಹರಿಯಾಣ ವಿಧಾನಸಭಾ ಚುನಾವಣೆ ಜಮ್ಮು ಮತ್ತು ಕಾಶ್ಮೀರ ಚುನಾವಣೆ ಜೊತೆಯಲ್ಲೇ ನಡೆದಿದೆ. ಇವತ್ತು ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳ 1031 ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ. ಹರಿಯಾಣದ 90 ಅಸೆಂಬ್ಲಿ ಸ್ಥಾನಗಳಿಗೆ ಅಕ್ಟೋಬರ್ 5ರಂದು ಮತದಾನ ನಡೆದಿದ್ದು, ಇವತ್ತು ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದೆ. ಹರಿಯಾಣದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಜೆಪಿ ಮತ್ತು INLD ಪ್ರಮುಖ ಪಕ್ಷಗಳಾಗಿ ಸ್ಪರ್ಧಿಸಿವೆ. ಬಿಜೆಪಿಯ ಮನೋಹರ್ ಲಾಲ್ ಖಟ್ಟರ್ 2014ರಿಂದ 2024ರವರೆಗೆ ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದರು. ಈ ವರ್ಷದ ಮಾರ್ಚ್ ಅಲ್ಲಿ ನಯಾಬ್ ಸಿಂಗ್ ಸೈನಿ ನಿರ್ಣಾಯಕ ರಾಜ್ಯ ಅಸೆಂಬ್ಲಿ ಚುನಾವಣೆಗೆ ಮುನ್ನ ಉತ್ತರಾಧಿಕಾರಿಯಾಗಿ ಸಿಎಂ ಆದರು. 2019ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 40 ಸ್ಥಾನಗಳೊಂದಿಗೆ ಏಕೈಕ ದೊಡ್ಡ ಪಕ್ಷವಾಯಿತು. ಸ್ವಂತವಾಗಿ ಬಹುಮತವನ್ನ ಪಡೆಯಲು ವಿಫಲವಾಯಿತು. ರಾಜ್ಯದಲ್ಲಿ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದ ಪಕ್ಷವನ್ನ ದುಷ್ಯಂತ್ ಚೌಟಾಲಾ ಪಕ್ಷ ಜೆಜೆಪಿ ಬೆಂಬಲಿಸಿ 10 ಸ್ಥಾನಗಳನ್ನು ಗೆದ್ದು ಸಮ್ಮಿಶ್ರ ಸರ್ಕಾರವನ್ನ ರಚಿಸಿತು. ಖಟ್ಟರ್ ಸತತ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಭೂಪಿಂದರ್ ಸಿಂಗ್ ಹೂಡಾ ನೇತೃತ್ವದ ಕಾಂಗ್ರೆಸ್ 31 ಸ್ಥಾನಗಳನ್ನು ಗೆದ್ದು ಪ್ರತಿಪಕ್ಷವಾಗಿ ಉಳಿಯಿತು. INLD ರಾಜ್ಯದಲ್ಲಿ ಕೇವಲ 1 ಸ್ಥಾನವನ್ನ ಗೆದ್ದಿದೆ. ಮತಗಟ್ಟೆ ಸಮೀಕ್ಷೆಗಳಲ್ಲಿ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ 50ರಿಂದ 58 ಸ್ಥಾನಗಳನ್ನು ಗೆಲ್ಲಲಿದೆ. ಒಂದು ವೇಳೆ ಈ ರೀತಿ ಫಲಿತಾಂಶ ಹೊರಬಂದರೆ 2019ರಲ್ಲಿ 31 ಕ್ಷೇತ್ರಗಳಲ್ಲಿ ಗಳಿಸಿದ್ದಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆ ಇದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವ ಭೀತಿ ತಲೆದೋರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಬಹಳ ಮುಖ್ಯವಾಗಿ ಹರಿಯಾಣದಲ್ಲಿ ರೈತರ ಹೋರಾಟ ನಾನೊಂದು ಹೇಳಿದೆ, ಶುಂಗ್ಲು ಬಾರ್ಡರ್ನಲ್ಲಿ ನಡೆಯುತ್ತೆ. ಆಮೇಲೆ ಅಗ್ನಿವೀರ್ ಯೋಜನೆ ಬಗ್ಗೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ತುಂಬ ಜನ ಅಲ್ಲಿ ಸೈನ್ಯಕ್ಕೆ ಸೇರುವಂಥವ್ರು, ಆದರೆ ಅವರಿಗೆ ಆ 4 ವರ್ಷ ಮಾಡಿದ ನಂತರ ಏನು ಅಗ್ನಿವೀರ್, ಆಮೇಲೆ ನಿಮಗೆ ಪರಿಹಾರ ಇಲ್ವಾ, ನಾವು ಬಿಟ್ಟು ಬಂದ ನಂತರ ಹಿಂಗೆಲ್ಲ ಇದೆ. ಆಮೇಲೆ ಮಹಿಳಾ ಕುಸ್ತಿಪಟುಗಳೊಂದಿಗೆ ನಡ್ಕೊಂಡ ರೀತಿ, ಆಮೇಲೆ ಅವರೆಲ್ಲ ಕಾಂಗ್ರೆಸ್ ಸೇರಿದ್ರು. ಅಲ್ಲಿ ಆ ಮಹಿಳಾ ಕುಸ್ತಿಪಟುಗಳು ಕೂಡ ಒಂದು ರೀತಿಯಲ್ಲಿ ಅನುಕಂಪದಿಂದ ಫೇಲ್ಯೂರ್ ಆಗಿದ್ದು ಅದೇ ಕಾರಣಕ್ಕೆ. ಫೈಟ್ ಮಾಡಿದ್ರು, ಇಲ್ಲ ಅಂತಲ್ಲ, ಮಾಡಬೇಕಾಗಿತ್ತು. ಬ್ರಿಜ್ ಭೂಷಣ್ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು. ಆಮೇಲೆ ಮೊನ್ನೆ ಆ ಫೈಟ್ ಮಾಡಿದಂಥ ಹುಡುಗಿ ಗೋಲ್ಡ್ ಗೆಲ್ಲುವಂಥ ಚಾನ್ಸ್ ಇತ್ತು, ಕೊನೆಗಳಿಗೆ ಇಲ್ಲಿ ಮಿಸ್ ಆಯ್ತಲ್ವಾ. ಸೊ ಅವ್ರ ಬಗ್ಗೆ ಒಂದು ಭಾಳ ನಿರೀಕ್ಷೆ ಇತ್ತು, ಬಟ್ ಆಗಲಿಲ್ಲ. ಕೊನೆಗೆ ಕಾಂಗ್ರೆಸ್ ಸೇರಿಕೊಂಡ್ರೆ, ನೀವು ಪಾರ್ಟಿ ಸೇರಿದ ತಕ್ಷಣ ಅದು ನಿಮ್ಮ ಅನುಕಂಪ ಹೊರಟೋಗ್ಬಿಡ್ತದೆ. ಆಮೇಲೆ BJPಯಲ್ಲಿ ಏನಾಗಿದೆ, ಲೋಕಲ್ ಲೀಡರ್ಶಿಪ್ಪನ್ನು ಬೆಳೆಸಿಯೇ ಇಲ್ಲ ಇಲ್ಲಿ ತನಕ. ಆಮೇಲೆ ಮನೋಹರ್ ಲಾಲ್ ಖಟ್ಟರ್ ಕಳೆದ 10 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅವರನ್ನು ಬದಲಿಸ್ತಾರೆ, ಸೈನಿ ಅವರನ್ನು ಹೊಸ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. OBCಗೆ ಸೇರಿದಂಥವರು, ಜಾತಿ ಸಮೀಕರಣ. ಆಮೇಲೆ ಕಾಂಗ್ರೆಸ್ದು ಏನಪ್ಪ ಅಂತಂದರೆ ಭೂಪೇಂದರ್ ಸಿಂಗ್ ಹುಡ್ಡಾ ಇದ್ದಾರೆ. ಆಮೇಲೆ ಈ ಬಾರಿ ನಾನ್ ಜಾಟ್ ಕಾನ್ಸಾಲಿಡೇಟೆಡ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಜನನಾಯಕ್ ಜನತಾ ಪಾರ್ಟಿಯಲ್ಲಿ
ಈ ಚೌಟಾಲ ಅವ್ರದ್ದು 2 ಪಾರ್ಟಿ ಇದೆ. ಒಂದು INLD, ಅದರ ಮುಖ್ಯಸ್ಥರು ಅಭಯ್ ಚೌಟಾಲ. ಇನ್ನು ಜನನಾಯಕ ಜನತಾ ಪಾರ್ಟಿ ದುಷ್ಯಂತ್ ಚೌಟಾಲ, ಇವರು ಕೂಡ ಇದರ ಮುಖ್ಯಸ್ಥರು. ಭಾಳ ಮುಖ್ಯವಾಗಿ ಈ ನಾನ್ ಜಾಟ್ ಸಮೀಕರಣ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಮುಸ್ಲಿಂ ಮತಗಳು, ದಲಿತ ಮತಗಳು ಮತ್ತು ಈ ಏನು ಅಗ್ನಿವೀರ್ ಕಾರಣಕ್ಕಾಗಿ ಮತ್ತು ರೈತರ ಕಾರಣಕ್ಕಾಗಿ ಏನು ಅಸಮಾಧಾನಗೊಂಡಿದ್ದಾರೆ, ಅವರು ಕಾಂಗ್ರೆಸ್ಸನ್ನು ಒಪ್ಪಿಕೊಳ್ಳಬಹುದು ಅನ್ನುವಂಥ ಮಾಹಿತಿ ಇದೆ. ದಲಿತ ವೋಟ್ಸ್ ಜಾಸ್ತಿ ಕಾಂಗ್ರೆಸ್ ಕಡೆಗೆ ವಾಲತ್ತೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ 58 ಕ್ಷೇತ್ರಗಳನ್ನು ಹರಿಯಾಣದಲ್ಲಿ ಗೆದ್ದು ಬಿಡುತ್ತೆ ಅನ್ನುವಂಥ ಎಕ್ಸಿಟ್ ಪೋಲ್ ಇದೆ. ಜಮ್ಮು ಕಾಶ್ಮೀರ ಆದ ನಂತರ ಇಂದು ಹರಿಯಾಣದ ನೋಡಿ 2 ರಾಜ್ಯಗಳಲ್ಲೂ ಕೂಡ 90 ವಿಧಾನಸಭಾ ಕ್ಷೇತ್ರ ಇದೆ. 90 ವಿಧಾನಸಭಾ ಕ್ಷೇತ್ರ ಅಂದರೆ ಅಧಿಕಾರಕ್ಕೆ ಬರಬೇಕು ಅಂದರೆ 46. ಯಾಕೆಂದರೆ 90 ಅರ್ಧಷ್ಟು 45. ಒಂದು ಯಾರಿಗೆ ಜಾಸ್ತಿ ಬರುತ್ತೆ, ಮೂರನೇ 2 ಅಂಶ ಯಾರಿಗೆ ಬರುತ್ತೆ ಅವರು. ಹರಿಯಾಣದ ಹಂಗಾಮದ ಪೈಲ್ವಾನ್ ಯಾರಾಗ್ತಾರೆ. ಹರಿಯಾಣ ವಿಶೇಷವಾಗಿ ಕೃಷಿಗೆ ಭಾಳ ಫೇಮಸ್ಸು. ಹರಿಯಾಣ ಭಾಳ ಕ್ಲೀನ್ ಸಿಟಿ. ಹರಿಯಾಣ ಕೃಷಿಗೆ ಫೇಮಸ್ಸು. ಹರಿಯಾಣ ಸೈನಿಕರಿಗೆ ಫೇಮಸ್ಸು. ನಿಮಗೆ ಅಗ್ನಿವೀರ್ ಇದೆಯಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗೋದು. ಅಗ್ನಿವೀರ್ ಬಗ್ಗೆ ಅಲ್ಲಿ ಅಪಸ್ವರ ಇದೆ. ನೀವು ಹಾಕ್ಬಿಡ್ತೀರಿ, ಅದಾದ ನಂತರ ರಿಟೈರ್ಡ್ ಆದ ನಂತರ ನಮಗೇನು ಕೊಡೋದಿಲ್ಲ, ಇದರ ಬಗ್ಗೆ ಒಂದು ಅಪಸ್ವರಗಳಿದೆ ಅಲ್ಲಿ ಭಾಳ. ಆಮೇಲೆ ಒಂದು ರೈತರಾಗಿ ಭಾಳ ಫೇಮಸ್ ಅಲ್ಲಿ, ಕುಸ್ತಿಪಟುಗಳಾಗಿ ಭಾಳ ಫೇಮಸ್ಸು. ಇನ್ನೊಂದೇನು ಗೊತ್ತಾ, ಸೈನಿಕರಾಗಿ ಫೇಮಸ್, ಕುಸ್ತಿಪಟುಗಳಾಗಿ ಫೇಮಸ್. ಈ ಪೋಗಟ್ ಆಮೇಲೆ ಗಲಾಟೆ ಎಲ್ಲ ಆಯ್ತಲ್ಲ, ಎಲ್ಲೂ ಕೂಡ ಅಲ್ಲೇ ಆಗಿದ್ದು. ಆಮೇಲೆ ಜಾಟ್ ಮತದಾರರು 27% ಜಾಟ್ ಮತದಾರರಿದ್ದಾರೆ, 20% ದಲಿತ ವೋಟ್ಸ್ ಇದೆ. ಸೊ ಆ ವೋಟ್ ಕಾಂಬಿನೇಷನ್ ಈ ಬಾರಿ ಏನೋ ವರ್ಕೌಟ್ ಆಗುತ್ತೆ ಅಂತೇಳಿ ಪ್ರತಿ ಸಲ ಕೂಡ ಜಾಟ್ ಹೊರತುಪಡಿಸಿ BJP ಅದ್ಭುತವಾದಂಥ ಕೆಲಸಗಳನ್ನು ಅಲ್ಲಿ ಅಂದರೆ ವೋಟನ್ನು ತೆಗೆದುಕೊಂಡಿತ್ತು. ಈ ಬಾರಿ ಜಾಟ್ಗಳು ಒಂದು ರೀತಿಯಲ್ಲಿ ಕೋಪಿಸ್ಕೊಂಡಿದ್ದಾರೆ. ಆ ವೋಟ್ ಯಾರಿಗೂ ಹೋಗುತ್ತೆ, ಜಾಟ್ಗಳು ಕೋಪಿಸ್ಕೊಂಡಿರೋದು ರೈತ ಹೋರಾಟಕ್ಕೆ ಕಾರಣವಾಗಿ ಅಲ್ಲಿ ಗಲಾಟೆ ಎಲ್ಲ ಆಗಿದ್ದು. ಬನ್ನಿ ನಿಮಗೆ ಹರಿಯಾಣದ ಬಗ್ಗೆ ಒಂದು ಚಿತ್ರಣ ಕೊಟ್ಬಿಡ್ತೀನಿ, ಬನ್ನಿ ನೋಡೋಣ. ಹರಿಯಾಣ ಹಂಗಾಮದ ಪೈಲ್ವಾನ್ ಯಾರು? ಕಿಸಾನ್ ಜವಾನ್ ಪೈಲ್ವಾನ್ ಬಲ ಯಾರಿಗೆ? ಹರಿಯಾಣ ವಿಧಾನಸಭಾ ಚುನಾವಣೆ ಜಮ್ಮು ಮತ್ತು ಕಾಶ್ಮೀರ ಚುನಾವಣೆ ಜೊತೆಯಲ್ಲೇ ನಡೆದಿದೆ. ಇವತ್ತು ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳ 1031 ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ. ಹರಿಯಾಣದ 90 ಅಸೆಂಬ್ಲಿ ಸ್ಥಾನಗಳಿಗೆ ಅಕ್ಟೋಬರ್ 5ರಂದು ಮತದಾನ ನಡೆದಿದ್ದು, ಇವತ್ತು ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದೆ. ಹರಿಯಾಣದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಜೆಪಿ ಮತ್ತು INLD ಪ್ರಮುಖ ಪಕ್ಷಗಳಾಗಿ ಸ್ಪರ್ಧಿಸಿವೆ. ಬಿಜೆಪಿಯ ಮನೋಹರ್ ಲಾಲ್ ಖಟ್ಟರ್ 2014ರಿಂದ 2024ರವರೆಗೆ ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದರು. ಈ ವರ್ಷದ ಮಾರ್ಚ್ ಅಲ್ಲಿ ನಯಾಬ್ ಸಿಂಗ್ ಸೈನಿ ನಿರ್ಣಾಯಕ ರಾಜ್ಯ ಅಸೆಂಬ್ಲಿ ಚುನಾವಣೆಗೆ ಮುನ್ನ ಉತ್ತರಾಧಿಕಾರಿಯಾಗಿ ಸಿಎಂ ಆದರು. 2019ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 40 ಸ್ಥಾನಗಳೊಂದಿಗೆ ಏಕೈಕ ದೊಡ್ಡ ಪಕ್ಷವಾಯಿತು. ಸ್ವಂತವಾಗಿ ಬಹುಮತವನ್ನ ಪಡೆಯಲು ವಿಫಲವಾಯಿತು. ರಾಜ್ಯದಲ್ಲಿ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದ ಪಕ್ಷವನ್ನ ದುಷ್ಯಂತ್ ಚೌಟಾಲ ಪಕ್ಷ ಜೆಜೆಪಿ ಬೆಂಬಲಿಸಿ 10 ಸ್ಥಾನಗಳನ್ನು ಗೆದ್ದು ಸಮ್ಮಿಶ್ರ ಸರ್ಕಾರವನ್ನ ರಚಿಸಿತು. ಖಟ್ಟರ್ ಸತತ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಭೂಪಿಂದರ್ ಸಿಂಗ್ ಹೂಡಾ ನೇತೃತ್ವದ ಕಾಂಗ್ರೆಸ್ 31 ಸ್ಥಾನಗಳನ್ನು ಗೆದ್ದು ಪ್ರತಿಪಕ್ಷವಾಗಿ ಉಳಿಯಿತು. INLD ರಾಜ್ಯದಲ್ಲಿ ಕೇವಲ 1 ಸ್ಥಾನವನ್ನ ಗೆದ್ದಿದೆ. ಮತಗಟ್ಟೆ ಸಮೀಕ್ಷೆಗಳಲ್ಲಿ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ 50ರಿಂದ 58 ಸ್ಥಾನಗಳನ್ನು ಗೆಲ್ಲಲಿದೆ. ಒಂದು ವೇಳೆ ಈ ರೀತಿ ಫಲಿತಾಂಶ ಹೊರಬಂದರೆ 2019ರಲ್ಲಿ 31 ಕ್ಷೇತ್ರಗಳಲ್ಲಿ ಗಳಿಸಿದ್ದಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆ ಇದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವ ಭೀತಿ ತಲೆದೋರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಬಹಳ ಮುಖ್ಯವಾಗಿ ಹರಿಯಾಣದಲ್ಲಿ ರೈತರ ಹೋರಾಟ ನಾನೊಂದು ಹೇಳಿದೆ, ಶುಂಗ್ಲು ಬಾರ್ಡರ್ನಲ್ಲಿ ನಡೆಯುತ್ತೆ. ಆಮೇಲೆ ಅಗ್ನಿವೀರ್ ಯೋಜನೆ ಬಗ್ಗೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ತುಂಬ ಜನ ಅಲ್ಲಿ ಸೈನ್ಯಕ್ಕೆ ಸೇರುವಂಥವ್ರು, ಆದರೆ ಅವರಿಗೆ ಆ 4 ವರ್ಷ ಮಾಡಿದ ನಂತರ ಏನು ಅಗ್ನಿವೀರ್, ಆಮೇಲೆ ನಿಮಗೆ ಪರಿಹಾರ ಇಲ್ವಾ, ನಾವು ಬಿಟ್ಟು ಬಂದ ನಂತರ ಹಿಂಗೆಲ್ಲ ಇದೆ. ಆಮೇಲೆ ಮಹಿಳಾ ಕುಸ್ತಿಪಟುಗಳೊಂದಿಗೆ ನಡ್ಕೊಂಡ ರೀತಿ, ಆಮೇಲೆ ಅವರೆಲ್ಲ ಕಾಂಗ್ರೆಸ್ ಸೇರಿದ್ರು. ಅಲ್ಲಿ
ಆ ಮಹಿಳಾ ಕುಸ್ತುಪಟುಗಳು ಕೂಡ ಒಂದು ರೀತಿಯಲ್ಲಿ ಅನುಕಂಪದಿಂದ ಫೇಲ್ಯೂರ್ ಆಗಿದ್ದು ಅದೇ ಕಾರಣಕ್ಕೆ. ಫೈಟ್ ಮಾಡಿದ್ರು, ಇಲ್ಲ ಅಂತಲ್ಲ, ಮಾಡಬೇಕಾಗಿತ್ತು. ಬ್ರಿಜ್ ಭೂಷಣ್ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು. ಆಮೇಲೆ ಮೊನ್ನೆ ಆ ಫೈಟ್ ಮಾಡಿದಂಥ ಹುಡುಗಿ ಗೋಲ್ಡ್ ಗೆಲ್ಲುವಂಥ ಚಾನ್ಸ್ ಇತ್ತು, ಕೊನೆಗಳಿಗೆ ಇಲ್ಲಿ ಮಿಸ್ ಆಯ್ತಲ್ವಾ. ಸೊ ಅವ್ರ ಬಗ್ಗೆ ಒಂದು ಭಾಳ ನಿರೀಕ್ಷೆ ಇತ್ತು, ಬಟ್ ಆಗಲಿಲ್ಲ. ಕೊನೆಗೆ ಕಾಂಗ್ರೆಸ್ ಸೇರಿಕೊಂಡ್ರೆ, ನೀವು ಪಾರ್ಟಿ ಸೇರಿದ ತಕ್ಷಣ ಅದು ನಿಮ್ಮ ಅನುಕಂಪ ಹೊರಟು ಹೋಗ್ಬಿಡ್ತದೆ. ಆಮೇಲೆ ಬಿ ಜೆ ಪಿಯಲ್ಲಿ ಏನಾಗಿದೆ, ಲೋಕಲ್ ಲೀಡರ್ಶಿಪ್ಪನ್ನು ಬೆಳೆಸಿಯೇ ಇಲ್ಲ ಇಲ್ಲಿ ತನಕ. ಆಮೇಲೆ ಮನೋಹರ್ ಲಾಲ್ ಖಟ್ಟರ್ ಕಳೆದ 10 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅವರನ್ನು ಬದಲಿಸ್ತಾರೆ, ಸೈನಿ ಅವರನ್ನು ಹೊಸ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ, OBCಗೆ ಸೇರಿದಂಥವರು, ಜಾತಿ ಸಮೀಕರಣ. ಆಮೇಲೆ ಕಾಂಗ್ರೆಸ್ದು ಏನಪ್ಪ ಅಂತಂದರೆ ಭೂಪೇಂದರ್ ಸಿಂಗ್ ಹುಡ್ಡಾ ಇದ್ದಾರೆ. ಆಮೇಲೆ ಈ ಬಾರಿ ನಾನ್ ಜಾಟ್ ಕಾನ್ಸಾಲಿಡೇಟೆಡ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಜನನಾಯಕ್ ಜನತಾ ಪಾರ್ಟಿಯಲ್ಲಿ ಈ ಚೌಟಾಲ ಅವ್ರದ್ದು 2 ಪಾರ್ಟಿ ಇದೆ. ಒಂದು INLD, ಅದರ ಮುಖ್ಯಸ್ಥರು ಅಭಯ್ ಚೌಟಾಲ. ಇನ್ನು ಜನನಾಯಕ ಜನತಾ ಪಾರ್ಟಿ ದುಷ್ಯಂತ್ ಚೌಟಾಲ, ಇವರು ಕೂಡ ಇದರ ಮುಖ್ಯಸ್ಥರು. ಭಾಳ ಮುಖ್ಯವಾಗಿ ಈ ನಾನ್ ಜಾಟ್ ಸಮೀಕರಣ ಆಗಬಹುದು ಅಂತೇಳಿ ಎಲ್ಲರೂ ಕೂಡ ಮುಸ್ಲಿಂ ಮತಗಳು, ದಲಿತ ಮತಗಳು ಮತ್ತು ಈ ಏನು ಅಗ್ನಿವೀರ್ ಕಾರಣಕ್ಕಾಗಿ ಮತ್ತು ರೈತರ ಕಾರಣಕ್ಕಾಗಿ ಏನು ಅಸಮಾಧಾನಗೊಂಡಿದ್ದಾರೆ, ಅವರು ಕಾಂಗ್ರೆಸ್ಸನ್ನು ಒಪ್ಪಿಕೊಳ್ಳಬಹುದು ಅನ್ನುವಂಥ ಮಾಹಿತಿ ಇದೆ. ದಲಿತ ವೋಟ್ಸ್ ಜಾಸ್ತಿ ಕಾಂಗ್ರೆಸ್ ಕಡೆಗೆ ವಾಲತ್ತೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ 58 ಕ್ಷೇತ್ರಗಳನ್ನು ಹರಿಯಾಣದಲ್ಲಿ ಗೆದ್ದು ಬಿಡುತ್ತೆ ಅನ್ನುವಂಥ ಎಕ್ಸಿಟ್ ಪೋಲ್ ಇದೆ.